ಪೂರೈಕೆ ಆಗಿದೆ. 2024ರ ಜೂನ್ 11ರಂದು ದರ್ಶನ್ ಅವರು ಬಂಧನವಾಗಿದ್ದರು. ನಂತರದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸರು ಕರೆ ತಂದಿದ್ರು. ಜೂನ್ 9ರಂದು ಸುಮನಹಳ್ಳಿ ರಾಜಕಾಲುವೆ ಬಳಿಯಲ್ಲಿ ಶವ ಪತ್ತೆಯಾಗಿತ್ತು. ಜೂನ್ 7ರಂದು ಅಪಹರಣ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಇದ್ದಾರೀಗ. ಇನ್ನೂ 1 ವರ್ಷ ಜೈಲಿನಲ್ಲೇ ದರ್ಶನ್ ಅವರು ಇರಬೇಕಾಗತ್ತೆ. ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ತಿರಸ್ಕಾರ ಮಾಡಿದೆ. ಹೀಗಾಗಿ ನಟ ದರ್ಶನ್ ಅವರು ಈ ಪ್ರಕರಣದ ವಿಚಾರಣೆ ಏನು ಆರಂಭ ಆಗಿದೆ ಅದು ಮುಗಿಯುವವರೆಗೆ ಜೈಲಿನಲ್ಲೇ ಇರಬೇಕಾಗುತ್ತೆ. ಒಂದು ಅದಾದ ನಂತರ ಅವರ ಆರೋಪ ಸಾಬೀತಾಗಿದ್ದೇ ಆದರೆ ಆಗ ಕೋರ್ಟು ಯಾವ ಶಿಕ್ಷೆಯನ್ನು ನೀಡುತ್ತೆ ಅದನ್ನು ಕೂಡ ಅವರು ಅನುಭವಿಸಬೇಕಾಗತ್ತೆ. ಹೀಗಾಗಿ ಅದು ಕೂಡ ಇಲ್ಲಿ ಪ್ಲಸ್ ಆ್ಯಡ್ ಆಗುತ್ತೆ. ಹೀಗಾಗಿ ಒಂದು ವೇಳೆ ಅವರು ಈ ಪ್ರಕರಣದಲ್ಲಿ ಒಂದು ವೇಳೆ ಏನಾದರೂ ಅವರ ವಕೀಲರು ಏನಾದರೂ ಅವರನ್ನು ನಿರಪರಾಧಿ ಅಂತ ಸಾಬೀತು ಮಾಡಿದ್ದೇ ಆದರೆ ಆಗ ತಕ್ಷಣವೇ ಅವರು ಬಿಡುಗಡೆ ಪಡ್ಕೊಳ್ಬಹುದಾಗತ್ತೆ. ಆದರೆ ಈ ಪ್ರಕರಣದಲ್ಲಿ ಅವರು ಏನಾದರೂ ಆರೋಪ ಮಾಡಿದ್ದಾರೆ ಅಂದರೆ ಹತ್ಯೆಯಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಸಾಬೀತಾಗಿದ್ದೇ ಆದರೆ ಆಗ ಸಹಜವಾಗಿ ಕೋರ್ಟು ಶಿಕ್ಷೆಯನ್ನು ಕೂಡ ವಿಧಿಸುತ್ತೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಈಗ ಅನುಭವಿಸಿರುವಂತಹ ಶಿಕ್ಷೆ ಪ್ಲಸ್ ಅದರ ಜೊತೆಗೆ ಆಗ ಕೋರ್ಟು ಒಳಪಡಿಸುವಂತಹ ಜೈಲು ಶಿಕ್ಷೆ ಅದನ್ನು ಕೂಡ ಅವರು ಅನುಭವಿಸಬೇಕಾಗತ್ತೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಮುಗಿಯುವವರೆಗೂ ಕೂಡ ನಟ ದರ್ಶನ್ ಅವರು ಜೈಲಿನಲ್ಲೇ ಕಂಬಿ ಎಣಿಸಬೇಕಾಗತ್ತೆ. ಅದಾದ ನಂತರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತೀರ್ಪು ಹೊರ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ತೀರ್ಪು ಹೊರಬಿದ್ದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೊಂದು ಮಹತ್ತರ ತಿರುವು. ಮುಂದೆ ಏನಾಗುತ್ತೆ ನಟ ದರ್ಶನ್ ಅವರ ಭವಿಷ್ಯ ಅನ್ನುವಂಥದ್ದು ಕೂಡ ಅದರ ಮೇಲೆ ನಿರ್ಧಾರ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸಹೋದ್ಯೋಗಿ ರಚನಾ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಚನಾ, ನಟ ದರ್ಶನ್ ಅವರ ಏನು ಜೈಲು ವಾಸ ಯಾವಾಗ ಅಂತ್ಯವಾಗುತ್ತೆ ಅಂತ ಅವರ ಅಭಿಮಾನಿಗಳು ಒಂದು ಕಡೆ ಕಾಯ್ತಾ ಇದ್ದಾರೆ. ಈ ಪ್ರಕರಣ ಈಗ ಎಲ್ಲಿಗೆ ಬಂದು ನಿಂತಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ಇವತ್ತಿಗೆ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಒಂದು ಆರೋಪಿಯಾಗಿ ಹೆಸರಾಗಿತ್ತು, ಅವರು ಇಂದಿಗೆ ಜೈಲು ಸೇರಿ ಬರೋಬ್ಬರಿ 2 ವರ್ಷಗಳು ಕಳೆದಿವೆ. ಅಂದರೆ 2024 ಜೂನ್ 7ರಂದು ರೇಣುಕಾಸ್ವಾಮಿ ಅವರನ್ನು ಕಿಡ್ನ್ಯಾಪ್ ಮಾಡಿರ್ತಾರೆ ಡಿ ಗ್ಯಾಂಗ್. ಅದಾದ ಬಳಿಕ ಜೂನ್ 8ರಂದು ಸುಮನಹಳ್ಳಿ ಬಳಿ ಒಂದು ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಅವರ ಒಂದು ಶವ ಪತ್ತೆಯಾಗಿರುತ್ತೆ. ಹಾಗೂ ಜೂನ್ 11ರಂದು ನಟ ದರ್ಶನ್ ಹಾಗೂ ಅವರ ಒಂದು ಗ್ಯಾಂಗ್ ಏನಿದೆ ಅವರನ್ನು ಪೊಲೀಸರು ಬಂಧನ ಮಾಡಿ ಜೈಲಿಗೆ ಕಳಿಸಿರ್ತಾರೆ. ಅಲ್ಲಿಗೆ ಇಂದಿಗೆ ಬರೋಬ್ಬರಿ 2 ವರ್ಷಗಳೇ ಕಳೆದಿವೆ ಸಂತೋಷ್. ಇನ್ನೂ ನಟ ದರ್ಶನ್ ಅವರಿಗೆ 2 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಜಾಮೀನು ದೊರೆತಿಲ್ಲ. ಹೀಗಾಗಿ ಅವರ ಅಭಿಮಾನಿಗಳು ಯಾವಾಗ ನಟ ದರ್ಶನ್ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿ ತುದಿಗಾಲಿನಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಒಂದು ಬಾರಿ ಅವರು ಒಂದು ಮೆಡಿಕಲ್ ವಿಚಾರವನ್ನು ಹೇಳಿ ಅವರು ಒಂದು ಜಾಮೀನನ್ನು ಪಡೆದಿದ್ರು. ಇದೀಗ ಮತ್ತೆ ಅವರ ಅಭಿಮಾನಿಗಳು ಕಾಯ್ತಾ ಇರುವಂಥದ್ದು ಯಾವಾಗ ನಟ ದರ್ಶನ್ ಅವರು ಹೊರಗಡೆ ಬರ್ತಾರೆ ಹಾಗೂ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿ. ಹಾಗೂ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಅವರಿಗೆ ಇನ್ನೂ ಜಾಮೀನು ದೊರೆತಿಲ್ಲ ಸಂತೋಷ್. ಧನ್ಯವಾದಗಳು ರಚನಾ ನಿಮ್ಮೆಲ್ಲ ಮಾಹಿತಿಗೆ.